ಹಾಯ್, ಇವತ್ತು ನಾವು ಟೂಲ್ಸ್ ನ ಕಲ್ತ್ಕೊಳ್ಳೋಣ. ಫಸ್ಟ್ ಟೂಲ್ ಬಂದ್ಬಿಟ್ಟು ಸೆಲೆಕ್ಷನ್ ಟೂಲ್. ಇನ್ ಡಿಸೈನ್ ನ ಓಪನ್ ಮಾಡಿ. ಸೊ ಇಲ್ಲಿದೆ ನನಗೆ ಟೂಲ್ ಬಾಕ್ಸ್. ಈ ಫಸ್ಟ್ ಟೂಲ್ ಇದೆಯಲ್ಲ, ಇದನ್ನ ನಾವೇನಂತ ಹೇಳ್ತೀವಪ್ಪ ಅಂದ್ರೆ ಸೆಲೆಕ್ಷನ್ ಟೂಲ್. ಅದನ್ನ ಸೆಲೆಕ್ಟ್ ಮಾಡ್ಬೇಕಂದ್ರೆ ಶಾರ್ಟ್ ಕಟ್ ಕೀ ಬಂದು ವಿ. ಸೊ ಫಸ್ಟ್ ಒಂದು ಇಮೇಜ್ ನ ಪ್ಲೇಸ್ ಮಾಡ್ಕೊಳ್ಳೋಣ. ನಾವು ಫೈಲಿಗೆ ಹೋಗಿ ಪ್ಲೇಸ್ ಅಂತ ಕಮಾಂಡ್ ಇದೆ. ಶಾರ್ಟ್ ಕಟ್ ಕೀ ಬಂದು ಕಂಟ್ರೋಲ್ ಡಿ. ಇದನ್ನ ಕ್ಲಿಕ್ ಮಾಡಿದ್ರೆ ಸೊ ನನ್ ಇಮೇಜ್ ಯಾವ ಫೋಲ್ಡರ್ ಅಲ್ಲಿ ನನಗೆ ಫೋಟೋಸ್ ಇದೆ ಆ ಫೋಲ್ಡರ್ ನ ಓಪನ್ ಮಾಡ್ಕೊಂಡ್ರೆ ನನಗೆ ಇಲ್ಲಿರೋ ಇಮೇಜಸ್ ಎಲ್ಲ ತೋರಿಸುತ್ತೆ. ಓಪನ್ ಅಂತ ಕೊಟ್ಟು ಜಸ್ಟ್ ಕ್ಲಿಕ್ ಕರ್ಸರ್ ಬರುತ್ತೆ ನಿಮ್ಗೆ. ಸೊ ಈ ಕರ್ಸರ್ ಅಲ್ಲಿ ನನ್ಗೊಂದು ಥಂಬ್ನೈಲ್ ಅಲ್ಲಿ ನನ್ಗೆ ಯಾವ ಇಮೇಜ್ ಇದೆ ಅಂತ ತೋರಿಸ್ತಾ ಇರುತ್ತೆ. ಜಸ್ಟ್ ನೀವು ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಮೇಜ್ ಪ್ಲೇಸ್ ಆಗುತ್ತೆ. ಈ ರೀತಿಯಾದ್ರೂ ಪ್ಲೇಸ್ ಮಾಡ್ಬೋದು. ಇಲ್ಲ ಫೈಲಿಗೆ ಹೋಗಿ ಪ್ಲೇಸಿಗೆ ಹೋಗಿ ಇಮೇಜ್ ನ ಸೆಲೆಕ್ಟ್ ಮಾಡ್ಕೊಂಡು ಓಪನ್ ಅಂತ ಕೊಟ್ಟು ಜಸ್ಟ್ ಡ್ರ್ಯಾಗ್ ಮಾಡಿದ್ರೆ ನೀವು ಯಾವ ಸೈಜ್ ಡ್ರ್ಯಾಗ್ ಮಾಡ್ತೀರಾ ಆ ಸೈಜ್ಗೆ ನಿಮ್ಗೆ ಇಮೇಜ್ ಪ್ಲೇಸ್ ಆಗುತ್ತೆ. ಸೊ ಈಗ ನನಗೆ ಪ್ರತಿಯೊಂದು ಇಮೇಜ್ ನ ಏನಂತ ಹೇಳ್ತೀವಪ್ಪ ಅಂದ್ರೆ ಟೆಕ್ಸ್ಟ್ ಅಥವಾ ಇಮೇಜ್ ನ ಪ್ರತಿಯೊಂದನ್ನು ನಾವು ಇನ್ ಡಿಸೈನ್ ಅಲ್ಲಿ ಆಬ್ಜೆಕ್ಟ್ ಅಂತ ಕನ್ಸಿಡರ್ ಮಾಡ್ತೀವಿ. ನನಗೆ ಏನೇ ಒಂದು ಆಬ್ಜೆಕ್ಟ್ ಪ್ಲೇಸ್ ಆದ್ರೂ ಇನ್ ಡಿಸೈನ್ ಅಲ್ಲಿ ಕಂಟೈನರ್ ಅಲ್ಲಿ ಅಥವಾ ಫ್ರೇಮ್ ಅಲ್ಲಿ ಪ್ಲೇಸ್ ಆಗುತ್ತೆ. ನೋಡಿ ಇಲ್ಲಿ ನನಗೆ ಹ್ಯಾಂಡಲ್ ನಾನು ಮೂವ್ ಮಾಡ್ತಾ ಇದ್ರೆ ನಂದು ಪಾಯಿಂಟರ್ ಮೌಸ್ದು ಲೈಕ್ ಚೇಂಜ್ ಆಗ್ತಾ ಇದೆ. ಸೊ ಇಲ್ಲಿ ನನಗೆ ಎರಡ್ ಸೈಡ್ ಡಬಲ್ ಆರೋ ಇರಂಗಿದೆ, ಕ್ರಾಸ್ ಆಗಿರಂಗೆ. ಅದೇ ಈ ಕಡೆ ಹೋವರ್ ಮಾಡಿದ್ರೆ ನನಗೆ ಆರೋ ಮಾರ್ಕ್ ತರ ಚೇಂಜ್ ಆಯ್ತು. ಅಂದ್ರೆ ನಾನು ಸೆಲೆಕ್ಷನ್ ಟೂಲ್ ಯೂಸ್ ಮಾಡ್ಕೊಂಡು ನಾನು ಏನ್ ಇಮೇಜ್ ನ ಪ್ಲೇಸ್ ಮಾಡಿದೀನಿ ಅದನ್ನ ನಾನು ರೀಸೈಜ್ ಮಾಡ್ಬೋದು. ಅಂದ್ರೆ ದೊಡ್ಡದು ಚಿಕ್ಕದು ಮಾಡ್ಬೋದು. ರೀಪೊಸಿಷನ್ ಅಂದ್ರೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಮೂವ್ ಮಾಡ್ಬೋದು, ಮತ್ತೆ ಸ್ಕ್ಯೂ ಮಾಡ್ಬೋದು. ಈ ರೀತಿ ಆಪ್ಷನ್ಸ್ ಎಲ್ಲ ನಾನು ಹೇಗಪ್ಪ ಮಾಡ್ಬೋದು ಅಂದ್ರೆ ಪೊಸಿಷನ್ ಟೂಲ್. ಜಸ್ಟ್ ಪೊಸಿಷನ್ ಟೂಲ್ ಇಟ್ಕೊಂಡು ಮೂವ್ ಮಾಡಿದ್ರೆ ನನ್ಗೆ ಫುಲ್ ಫ್ರೇಮ್ ಮೂವ್ ಆಗ್ತಾ ಇದೆ. ಈಗ ರೀಸೈಜ್ ಮಾಡ್ಬೇಕು ಅಂದ್ರೆ ಜಸ್ಟ್ ಈ ಕಾರ್ನರ್ಗೆ ಹೋಗಿ ಡ್ರ್ಯಾಗ್ ಮಾಡ್ತೀವಿ. ಸೊ ಇಲ್ಲಿ ನನಗೆ ಎಂಟಿ ಸ್ಪೇಸ್ ಬರ್ತಿದ್ಯಲ್ಲ, ಇವಾಗ ನಾನು ಎನ್ಲಾರ್ಜ್ ಮಾಡಿದ್ ಯಾವ್ದಪ್ಪ ಅಂದ್ರೆ ಫ್ರೇಮ್ ನ, ಇಮೇಜ್ ಅಲ್ಲ. ಸೊ ಇಮೇಜ್ ನ ಎನ್ಲಾರ್ಜ್ ಮಾಡ್ಬೇಕಂದ್ರೆ ಜಸ್ಟ್ ಇಮೇಜ್ ಮೇಲೆ ಡಬಲ್ ಕ್ಲಿಕ್ ಮಾಡಿ ಆಮೇಲೆ ಡ್ರ್ಯಾಗ್ ಮಾಡಿದ್ರೆ ನನ್ಗೆ ಇಮೇಜ್ ರೀಸೈಜ್ ಆಗುತ್ತೆ. ಕಂಟ್ರೋಲ್ ಝೆಡ್ ಮಾಡ್ತಾ ಇದ್ದೀನಿ ಅಂದ್ರೆ ಲಾಸ್ಟ್ ಆಪರೇಷನ್ ಏನಾಗಿದೆ ಅದು ಕ್ಯಾನ್ಸಲ್ ಆಗ್ತಾ ಇದೆ ನನಗೆ. ಸೊ ಇಲ್ಲಿ ನಾನು ಫ್ರೇಮ್ ನ ಕಾನ್ಸ್ಟೆಂಟ್ ಆಗಿ ಇಟ್ಕೊಂಡು ಬರೀ ಇಮೇಜ್ ಮಾತ್ರ ಬೇಕಾದ್ರೂ ರೊಟೇಟ್ ಮಾಡ್ಕೋಬಹುದು. ರೊಟೇಟ್ ಮಾಡ್ಕೊಂಡು ಆ ಪೊಸಿಷನ್ ಅಲ್ಲಿ ಪ್ಲೇಸ್ ಮಾಡ್ಕೋಬಹುದು. ಆಮೇಲೆ ಇಮೇಜ್ ನ ಮಾತ್ರ ರೀಸೈಜ್ ಕೂಡ ಮಾಡ್ಬೋದು. ಸೊ ನೀವು ಇಮೇಜ್ ಮೇಲೆ ಏನಾದ್ರು ಮಾಡ್ಬೇಕಂದ್ರೆ ಜಸ್ಟ್ ಡಬಲ್ ಕ್ಲಿಕ್ ಮಾಡ್ಬೇಕು. ಫ್ರೇಮ್ ಮೇಲೆ ಏನಾದ್ರು ಮಾಡ್ಬೇಕಂದ್ರೆ ಜಸ್ಟ್ ಸಿಂಗಲ್ ಕ್ಲಿಕ್ ನ ಮಾಡ್ಬೇಕು. ಈಗ ನಾನು ಇಲ್ಲಿ ಇಮೇಜ್ ಇದೆ, ನಾನು ಫ್ರೇಮ್ ದೊಡ್ಡದ್ ಮಾಡ್ತೀನಿ. ಈಗ ನನ್ಗೆ ಇಲ್ಲಿರೋ ಇಮೇಜ್ ಫ್ರೇಮ್ ಸೈಜೇ ಬೇರೆ ಇದೆ, ಇಮೇಜ್ ಸೈಜೇ ಬೇರೆ ಇದೆ. ಸೊ ಇದ್ರ ಮೇಲೆ ನಾನು ಏನ್ ಮಾಡ್ಬೋದಂದ್ರೆ ಈ ಆಬ್ಜೆಕ್ಟ್ ಇಮೇಜ್ ಏನಿದೆ ಅದು ಫ್ರೇಮ್ ಒಳಗಡೆ ಹೇಗ್ ಕುತ್ಕೋಬಹುದು ಅಂತ ನಾನು ಅಡ್ಜಸ್ಟ್ ಮಾಡ್ಬೋದು. ಹೇಗಪ್ಪ ಮಾಡ್ತೀನಿ ಅಂದ್ರೆ ಆಬ್ಜೆಕ್ಟಿಗೆ ಹೋಗಿ ಫಿಟ್ಟಿಂಗ್ ಹೋಗಿ ಇಲ್ಲಿ ಫಿಲ್ ಫ್ರೇಮ್ ಪ್ರಪೋರ್ಷನಲಿ ಅಂದ್ರೆ ಫ್ರೇಮ್ ಅಲ್ಲಿ ಇರೋ ಕಂಟೆಂಟ್ ಪ್ರಪೋರ್ಷನೇಟ್ ಆಗಿ ಕೂತ್ಕೊಳ್ಳುತ್ತೆ. ಲೈಕ್ ಇದ್ರ ವಿಡ್ತ್ ಹೈಟ್ ಕರೆಕ್ಟ್ ಆಗಿಲ್ಲ ಅಂದ್ರೆ ಆಬ್ಜೆಕ್ಟಿಗೆ ಹೋಗಿ ಫಿಟ್ಟಿಂಗ್ ಹೋಗಿ ಫಿಲ್ ಫ್ರೇಮ್ ಪ್ರಪೋರ್ಷನೇಟ್ ಅಂದ್ರೆ ಪ್ರಪೋರ್ಷನೇಟ್ ಆಗಿ ಕೂತ್ಕೊಳ್ಳುತ್ತೆ. ಅದೇ ರೀತಿ ಫಿಟ್ ಕಂಟೆಂಟ್ ಪ್ರಪೋರ್ಷನಲಿ ಅಂದ್ರೆ ಕಂಟೆಂಟ್ ಮೇಲೆ ಕೆಳಗೆ ಏನ್ ಗ್ಯಾಪ್ ಇದೆ ಅದಕ್ಕೆಲ್ಲ ನೀಟಾಗಿ ಮಧ್ಯದಲ್ಲಿ ಕೂತ್ಕೊಳ್ಳುತ್ತೆ. ಫಿಟ್ ಫ್ರೇಮ್ ಟು ಕಂಟೆಂಟ್ ಅಂದ್ರೆ ಕಂಟೆಂಟ್ ಎಷ್ಟಿದೆ ಅಷ್ಟು ಕರೆಕ್ಟ್ ಆಗಿ ನನಗೆ ಫ್ರೇಮ್ ಅಡ್ಜಸ್ಟ್ ಆಗುತ್ತೆ. ಸೊ ನಾನು ಈಗ ಮತ್ತೆ ಎನ್ಲಾರ್ಜ್ ಮಾಡಿದ್ದೀನಿ ಫ್ರೇಮ್. ಫಿಟ್ಟಿಂಗ್ ಹೋಗಿ ಫಿಟ್ ಕಂಟೆಂಟ್ ಟು ಫ್ರೇಮ್ ಅಂದ್ರೆ ಫ್ರೇಮ್ ಎಷ್ಟು ದೊಡ್ಡದಾಗಿದೆ ಅಷ್ಟಾಗ್ಲಿಕ್ಕೆ ಕಂಟೆಂಟ್ ಕೂತ್ಕೋತಾ ಇದೆ. ಸೆಂಟರ್ ಕಂಟೆಂಟ್ ಅಂದ್ರೆ ನನ್ನ ಇಮೇಜ್ ಏನಿದೆ ಅದು ಫ್ರೇಮ್ಗೆ ಮಧ್ಯದಲ್ಲಿ ನೀಟಾಗಿ ಕುತ್ಕೊಳ್ಳುತ್ತೆ. ಈ ಆಪ್ಷನ್ ನ ನೀವು ಆಬ್ಜೆಕ್ಟಿಗೆ ಹೋಗಿ ಫಿಟ್ಟಿಂಗ್ ಅಲ್ಲಿ ಹೋಗಿ ಇಲ್ಲಾದ್ರೂ ಮಾಡ್ಬೋದು, ಇಲ್ಲ
ಪರ್ಟಿಕ್ಯುಲರ್ ಶಾರ್ಟ್ ಕಟ್ಸ್ ರೈಟ್ ಹ್ಯಾಂಡ್ ಅಲ್ಲಿ ಇದೆ, ಇದನ್ನಾದ್ರೂ ಯೂಸ್ ಮಾಡಬಹುದು. ಇಲ್ಲ ಅಂದ್ರೆ ಇಮೇಜ್ ನ ಸೆಲೆಕ್ಟ್ ಮಾಡಿದ ತಕ್ಷಣ ನನ್ಗೆ ಆಪ್ಷನ್ಸ್ ಬಾರ್ ಅಲ್ಲಿ ಅದ್ರ ರಿಲೇಟೆಡ್ ಆಪ್ಷನ್ಸ್ ತೋರಿಸುತ್ತೆ. ಇಲ್ಲಿ ಆಟೋ ಫಿಟ್ ತಗೊಂಡು ಇಲ್ಲಿ ನನಗ್ ಬೇಕಾಗಿರೋದನ್ನ ಯೂಸ್ ಮಾಡ್ಕೊ. ಫಿಟ್ ಕಂಟೆಂಟ್ ಪ್ರಪೋರ್ಷನಲಿ ಅಂದ್ರೆ ನನ್ ಏನ್ ಇಮೇಜ್ ಇದೆ ಅದು ಫುಲ್ಲು ಕಂಟೆಂಟ್ ಫ್ರೇಮ್ ಒಳಗಡೆ ಕುತ್ಕೊಳ್ಳುತ್ತೆ. ಫಿಟ್ ಕಂಟೆಂಟ್ ಟು ಫ್ರೇಮ್ ಅಂದ್ರೆ ಫ್ರೇಮ್ ಕಂಟೆಂಟ್ ಗಿಂತ ದೊಡ್ಡದಾಗಿತ್ತು ಅಂದ್ರೆ ಅವಾಗ ಇದನ್ನ ಯೂಸ್ ಮಾಡ್ತೀವಿ. ಫಿಟ್ ಫ್ರೇಮ್ ಟು ಕಂಟೆಂಟ್ ಅಂದ್ರೆ ಫ್ರೇಮ್ ಏನಿದೆ ಅದು ಕಂಟೆಂಟ್ ಗೆ ಅಡ್ಜಸ್ಟ್ ಆಗುತ್ತೆ. ಸೆಂಟರ್ ಕಂಟೆಂಟ್ ಅಂದ್ರೆ ಫ್ರೇಮ್ ಒಳಗಡೆ ಕಂಟೆಂಟ್ ಏನಿದೆ ಅದು ನೀಟಾಗಿ ಮಧ್ಯದಲ್ಲಿ ಕುತ್ಕೊಳ್ಳುತ್ತೆ. ಈ ರೀತಿ ಆಪ್ಷನ್ಸ್ ಎಲ್ಲ ನಾವು ಸೆಲೆಕ್ಷನ್ ಟೂಲ್ ಯೂಸ್ ಮಾಡ್ಕೊಂಡು ಮಾಡಬಹುದು. ಸೆಲೆಕ್ಷನ್ ಟೂಲ್ ಯೂಸ್ ಮಾಡ್ಕೊಂಡು ನಾವು ರೊಟೇಟ್ ಮಾಡಬಹುದು, ರೀಪೊಸಿಷನ್ ಮಾಡಬಹುದು, ರೀಸೈಜ್ ಮಾಡಬಹುದು. ನಾನು ಶಿಫ್ಟ್ ಇಟ್ಕೊಂಡು ರೀಸೈಜ್ ಮಾಡಿದ್ರೆ ನಂದು ಆಸ್ಪೆಕ್ಟ್ ರೇಷಿಯೋ ಮೇಂಟೈನ್ ಆಗುತ್ತೆ. ಕಂಟ್ರೋಲ್ ಇಟ್ಕೊಂಡು ಮಾಡಿದ್ರೆ ಲೈಕ್ ಸ್ಕ್ವಯರ್ ಆ ಶೇಪ್ ಅಲ್ಲಿ ಬರುತ್ತೆ. ಈಗ ಡೈರೆಕ್ಟ್ ಸೆಲೆಕ್ಷನ್ ಟೂಲ್ ನ ಟೆಕ್ಸ್ಟ್ ಮೇಲೆ ಯೂಸ್ ಮಾಡೋಣ. ಫಸ್ಟ್ ಒಂದು ಪೇಜ್ ನ ಇನ್ಸರ್ಟ್ ಮಾಡ್ಕೊಳ್ಳೋಣ. ಪೇಜ್ ಇನ್ಸರ್ಟ್ ಮಾಡ್ಕೋಬೇಕಂದ್ರೆ ಲೇಔಟ್, ಪೇಜಸ್ ಹೋಗಿ ಆಡ್ ಪೇಜಸ್ ಅಂದ್ರೆ ನನಗೆ ಪೇಜ್ ಬರುತ್ತೆ. ಸೊ ಟಿ ಟೂಲ್ ತಗೊಂಡ್ರೆ ನಾನು ಟೆಕ್ಸ್ಟ್ ನ ಇನ್ಸರ್ಟ್ ಮಾಡ್ಕೋಬಹುದು. ಟಿ ಟೂಲ್ ಯೂಸ್ ಮಾಡ್ಕೊಂಡು ಜಸ್ಟ್ ಡ್ರ್ಯಾಗ್ ಮಾಡಿದ್ರೆ ನನಗೆ ಟೆಕ್ಸ್ಟ್ ಫ್ರೇಮ್ ಕ್ರಿಯೇಟ್ ಆಗುತ್ತೆ. ಸೊ ನೀವು ಟೆಕ್ಸ್ಟ್ ಡೈರೆಕ್ಟ್ ಆಗಿ ಇಲ್ಲೇ ಆದ್ರೂ ಟೈಪ್ ಮಾಡಬಹುದು ಅಥವಾ ವರ್ಡ್ ಪ್ರೊಸೆಸರ್ ಇರುತ್ತಲ್ಲ ಅಲ್ಲಿಂದ ಆದ್ರೂ ಇಂಪೋರ್ಟ್ ಮಾಡ್ಕೋಬಹುದು. ಈಗ ನನ್ಗಿಲ್ಲಿ ಟೆಕ್ಸ್ಟ್ ಪ್ಲೇಸ್ ಆಗಿದೆ. ಸೊ ಟೆಕ್ಸ್ಟ್ ಪ್ಲೇಸ್ ಆಯ್ತಲ್ಲ, ಈಗ ನಾನು ಸೆಲೆಕ್ಷನ್ ಟೂಲ್ ನ ಇದರಲ್ಲಿ ಯೂಸ್ ಮಾಡೋದನ್ನ ತೋರಿಸ್ತೀನಿ. ಕ್ಲಿಕ್ ಮಾಡಿದ್ರೆ ನನ್ಗೆ ನನ್ನ ಟೆಕ್ಸ್ಟ್ ಫ್ರೇಮು ಸೆಲೆಕ್ಟ್ ಆಯ್ತು. ಸೊ ಈ ಪ್ರತಿಯೊಂದು ಸ್ಮಾಲ್ ಡಾಟ್ಸ್ ಇದೆಯಲ್ಲ ಇಲ್ಲಿ, ಇದನ್ನ ನಾವು ನೋಟ್ಸ್ ಅಂತ ಹೇಳ್ತೀವಿ ಅಥವಾ ಆಂಕರ್ ಪಾಯಿಂಟ್ಸ್ ಅಂತ ಹೇಳ್ತೀವಿ. ಸೊ ಇದನ್ನ ಯೂಸ್ ಮಾಡ್ಕೊಂಡು ನಾವೇನಪ್ಪಾ ಮಾಡ್ತೀವಿ ಅಂದ್ರೆ ಒಂದು ಇಮೇಜ್ ಅಥವಾ ಟೆಕ್ಸ್ಟ್ ಫ್ರೇಮ್ದು ಎಡಿಟ್ ಮಾಡ್ಬೋದು, ಚೇಂಜಸ್ ಮಾಡ್ಬೋದು. ಸೊ ಇಲ್ಲಿ ನೀವು ಯೆಲ್ಲೋ ಕಲರ್ ನೋಡ್ತಾ ಇದ್ದೀರಾ ಅಲ್ವಾ, ಸೊ ಇದನ್ನ ಇಟ್ಕೊಂಡು ನಾವು ಡ್ರ್ಯಾಗ್ ಮಾಡಿದ್ರೆ ನನಗೆ ರೌಂಡೆಡ್ ಕಾರ್ನರ್ಸ್ ಬರುತ್ತೆ. ಇವಾಗ ನನ್ನ ಮ್ಯಾಗಝೀನ್ ಏನಾದ್ರು ಡಿಸೈನ್ ಮಾಡ್ತಿದೀನಿ, ಡಿಸೈನ್ ವ್ಯೂ ಅಲ್ಲಿ ಬೇಕು ಅಂದ್ರೆ ಈ ತರ ಯೂಸ್ ಮಾಡ್ಕೋಬಹುದು. ಸೊ ಈ ತರ ಎಲ್ಲ ಹೇಗ್ ಮಾಡ್ಬೋದಪ್ಪ ಅಂದ್ರೆ ಡೈರೆಕ್ಟ್ ಸೆಲೆಕ್ಷನ್ ಟೂಲ್ ಯೂಸ್ ಮಾಡ್ಕೊಂಡು ಮಾಡ್ಬೋದು. ಈ ಟೂಲ್ ಸೆಲೆಕ್ಟ್ ಮಾಡಿದಾಗ ನನ್ಗೆ ಇಲ್ಲಿ ಒಂದು ಪ್ಲಸ್ ಮಾರ್ಕ್ ಬರ್ತಾ ಇದೆ. ಪ್ಲಸ್ ಮಾರ್ಕ್ ಇನ್ ದ ಸೆನ್ಸ್ ಏನಪ್ಪಾ ಅಂದ್ರೆ ನನಗೆ ಇನ್ನ ಅಡಿಷನಲ್ ಟೆಕ್ಸ್ಟ್ ಇದೆ, ಅದೆಲ್ಲೂ ಪ್ಲೇಸ್ ಆಗಿಲ್ಲ ಅಂತ. ಅದನ್ನ ಕ್ಲಿಕ್ ಮಾಡಿದ ತಕ್ಷಣ ನನಗೆ ನೆಕ್ಸ್ಟ್ ಏನಿದೆ ಡೇಟಾ ಅದು ನನಗೆ ಕರ್ಸರ್ ಅಲ್ಲಿ ತೋರಿಸ್ತಾ ಇದೆ. ಸೊ ಇದನ್ನ ನಾನು ನೆಕ್ಸ್ಟ್ ಪೇಜ್ ನ ಇನ್ಸರ್ಟ್ ಮಾಡ್ಕೊಂಡು ಅದರೊಳಗಡೆ ಕಂಟೆಂಟ್ ನ ಹಾಕೋಬಹುದು. When we place an object in InDesign, by default it will be placed inside a frame. So to select it, we use selection tool. You can select an object, we can see anchor points. By using this tool, we can resize, scale, rotate, reposition object. To resize an image, first select an image, blue mark appears around it. Resize frame and then double click on image, then red mark appears around image, then resize an image. Fitting object inside frame. You can fit image inside frame either by fill frame proportionately, fit content proportionately, fit frame to content, fit content to frame, center content. The shortcut key for all the following are given.
using selection tool on text frame. You can directly type text in InDesign using T tool or place the text which is typed in other word processing software using file, place command and select a particular file which you want to place it. When you select the text frame using selection tool, you can see anchor point and notes. You can click on yellow anchor point to edit the shape of corners to rounded form. This type can be used while designing magazines. Here is an example of text with rounded corners and how the image is been rotated, how we have applied resized the same image, how the images is fitted at the center of the frame, image repositioned inside frame. Thank you.